ಯಾಕೆ ಅಂದರೆ ಅಲ್ಲಿ ಕೆಲವು ಟೈಮ್ ರಫ್ ಆಗಿ ಮಾತಾಡಬೇಕಾಗತ್ತೆ. ಹೇ ರಾಜಾ ಹೋಗೋ ಹಿಡ್ಕೋ, ನಾನಂತೂ ಬಿಡೋದಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಲೀಪ್ ಟಾಕೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಬಿಗ್ಗೆಸ್ಟ್ ವಾಯ್ಸ್ ಓವರ್ ಆಡಿಷನ್ ಅಂತಲೇ ಹೇಳ್ಬೋದು. ಆ ಒಂದು ಆಡಿಷನ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಇದೆ ಅದನ್ನು ಕೂಡ ಒತ್ತಿ. ವಾಯ್ಸ್ ಓವರ್ ಡಬ್ಬಿಂಗ್ ಇದೆರಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಡಬ್ಬಿಂಗ್ ಅಂತಂದರೆ ಆಲ್ರೆಡಿ ಒಂದು ವಿಡಿಯೋ ಫೂಟೇಜ್ ಇರುತ್ತೆ, ಅದರಲ್ಲಿ ಯಾರೊಬ್ಬರು ಮಾತಾಡಿರ್ತಾರೆ ಅಥವಾ ಬಾಯಿ ಆಡಿಸಿರ್ತಾರೆ, ಅದಕ್ಕೆ ನಾವು ಲಿಪ್ಸಿಂಗ್ ಮಾಡೋದನ್ನ ಡಬ್ಬಿಂಗ್ ಅಂತ ಕರಿತೀವಿ. ಯೂಶಲಿ ಯಾವುದಾದ್ರೂ ಒಂದು ವ್ಯಕ್ತಿಗೆ ಧ್ವನಿ ಕೊಡೋದಾದರೆ ಅದು ಡಬ್ಬಿಂಗ್. ವ್ಯಕ್ತಿ ಅಥವಾ ಕಾರ್ಟೂನ್ ಏನೇ ಆಗಿರ್ಬೋದು ಅದಕ್ಕೆ ನಾವು ಡಬ್ಬಿಂಗ್ ಅಂತ ಕರಿತೀವಿ. ವಾಯ್ಸ್ ಓವರ್ ಅಂತಂದರೆ ನಿಮ್ಮದೇ ಆದ ಒಂದು ಶೈಲಿಯಲ್ಲಿ ಒಂದು ಕಥೆಯನ್ನು ಅಥವಾ ಒಂದು ವಿಷಯವನ್ನು, ಒಂದು ಪಠ್ಯವನ್ನು, ಎನಿಥಿಂಗ್ ಅದನ್ನು ನೀವು ನಿಮ್ಮದೇ ಒಂದು ಶೈಲಿನಲ್ಲಿ ನರೇಟ್ ಮಾಡ್ತಿರಲ್ಲ, ಅದಕ್ಕೆ ವಾಯ್ಸ್ ಓವರ್ ಅಂತೀವಿ. ಒಂದಷ್ಟು ಪಿಕ್ಚರ್ಸ್ ಬರುತ್ತೆ, ಅದಕ್ಕೆ ವಾಯ್ಸ್ ಕೊಡೋದಾಗಿರ್ಬೋದು. ಈ ಥರ ನ್ಯಾಷನಲ್ ಜಿಯೋಗ್ರಫಿನಲ್ಲಿ ಬರುವಂಥ ಪ್ರಾಣಿಗಳ ಒಂದು ಅಧ್ಯಯನಕ್ಕೆ ನೀವು ವಾಯ್ಸ್ ಕೊಡೋದಾಗಿರ್ಬೋದು. ಈ ಥರದ ಒಂದು ಕಾನ್ಸೆಪ್ಟ್ಗೆ ವಾಯ್ಸ್ ಓವರ್ ಅಂತ ಕರಿತೀವಿ. ಇವಾಗ ನಡೀತಾ ಇರೋ ಆಡಿಷನ್ನು ಪಾಕೆಟ್ FM. ನೀವು ಕೇಳಿರ್ಬೋದು, ಇವಾಗ ಆಲ್ರೆಡಿ ಪಾಡ್ಕ್ಯಾಸ್ಟ್ಗಳ ಟ್ರೆಂಡ್ ಜಾಸ್ತಿ ಆಗಿದೆ. ಪಾಡ್ಕ್ಯಾಸ್ಟ್ ಅಂತಂದರೆ ನಾವು ಎಲ್ಲದನ್ನೂ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಒಂದು ಕಥೆಯನ್ನು ನಾವು ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೇನು ಮಾಡ್ತಾರೆ, ಒಂದು ಕಥೆಯನ್ನು ನರೇಟ್ ಮಾಡ್ತಾರೆ. ಒಂದಷ್ಟು ಧ್ವನಿ ಪುಸ್ತಕಗಳು ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ಮೈಲ್ಯಾಂಗ್ಸ್ ಆಗಿರ್ಬೋದು, ಅದರಲ್ಲಿ ತುಂಬಾ ಕಥೆಗಳನ್ನ ನರೇಟ್ ಮಾಡ್ತಾರೆ ವಿತ್ ಪ್ರಾಪರ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಅದೇನಾಗುತ್ತೆ, ನಮಗೆ ಫೀಲ್ ಆಗುತ್ತೆ. ಇದು ಏನಿಲ್ಲ, ಒಂದು ಹೊಸ ಟ್ರೆಂಡು. ನಾವು ಮುಂಚೆ ಯಾವ ಥರ ಹರಿಕತೆಯನ್ನು ನಾವು ಕೇಳ್ತಾ ಇದ್ವೋ, ಗುರುರಾಜ್ ನಾಯ್ಲು ಆಗಿರ್ಬೋದು, ಆ ಥರ ಒಂದು ಹರಿಕತೆಯನ್ನು ನಾವು ಯಾವ ಥರ ಕೇಳ್ತಾ ಇದ್ವೋ, ಇವಾಗ ಸೀರಿಯಲ್ಸ್, ಧಾರಾವಾಹಿಗಳಾಗಿರ್ಬೋದು, ಪೌರಾಣಿಕ ಕಥನಗಳಾಗಿರ್ಬೋದು, ಇದನ್ನು ನಾವು ಆಡಿಯೋ ಮುಖಾಂತರ ಕೇಳೋದಕ್ಕೆ ಬಯಸ್ತಾ ಇದ್ದೀವಿ. ಸೊ ಈ ಟ್ರೆಂಡು ಇವಾಗ ತುಂಬ ಸ್ಟಾರ್ಟ್ ಆಗಿ ಇನ್ನು ಮುಂದೆ ಈ ಥರ ವಿಡಿಯೋ ಮಾಧ್ಯಮಕ್ಕೆ ಯಾವ ಥರ ಯೂಟ್ಯೂಬ್ ಇದೆಯೋ ಆ ಥರ ಆಡಿಯೋ ಮಾಧ್ಯಮಗಳು ತುಂಬಾ ಬರ್ತವೆ ಕೂಡ. ಸೊ ಆ ಒಂದು ದಿಸೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಇನ್ನೊಂದು ಕಂಪ್ನಿ ಅಂತಂದರೆ ಪಾಕೆಟ್ FM. ನೀವು ಪಾಕೆಟ್ FM ಬಗ್ಗೆ ಕೇಳೇ ಇರ್ತೀರ. ನೀವು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಕೂಡ ಒಂದು ಸಲ ಅಬ್ಸರ್ವ್ ಮಾಡ್ಬೋದು. ಅದರಲ್ಲಿ ತುಂಬ ಕಥೆಗಳನ್ನು, ರೊಮ್ಯಾಂಟಿಕ್ ಆಗಿರ್ಬೋದು, ಹಾರರ್ ಆಗಿರ್ಬೋದು, ಪೌರಾಣಿಕ ಕಥನ ಆಗಿರ್ಬೋದು, ಈ ಥರದ ಎಲ್ಲ ಒಂದು ಕಥೆಗಳನ್ನು ಅದರಲ್ಲಿ ನರೇಟ್ ಮಾಡಿರ್ತಾರೆ, ಹೇಳಿರ್ತಾರೆ ವಿತ್. ಇವಾಗ ರಮೇಶ ಅಲ್ಲಿಗೆ ಬಂದನು. ಅಲ್ಲಿ ನೋಡಿದಾಗ ಜಾನು ಎಲ್ಲಿದ್ದೀಯಾ ಅಂತ ಕರೆದ ನಂತರ ಜಾನು ಅಲ್ಲಿಂದ ನಿಧಾನವಾಗಿ ತಿರುಗುತ್ತಾ, ಹೇ ರಮೇಶ್ ಯಾವಾಗ ಬಂದೋ, ಕೂತ್ಕೋ ಕಾಫಿ ಮಾಡಿಕೊಡ್ತೀನಿ. ಈ ಥರ ಒಂದು ನರೇಷನ್ನ ನೀವು ಮಾಡಬೇಕಾಗುತ್ತೆ. ನಾವು ಯಾವ ಥರ ಇದಕ್ಕೆ ಅಪ್ಲೈ ಮಾಡೋದು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಇದು ಒಂದು ಗೂಗಲ್ ಫಾರ್ಮ್, ಇದನ್ನು ನೀವು ಫಿಲ್ ಮಾಡ್ತಾ ಹೋಗ್ಬೋದು. ಆ ಒಂದು ಗೂಗಲ್ ಫಾರ್ಮ್ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ. ನೀವು ನೋಡ್ತಾ ಇರ್ಬೋದು, ಈ ಒಂದು ಗೂಗಲ್ ಫಾರ್ಮ್ ಈ ಥರ ಇರುತ್ತೆ. ನೀವು ಇಲ್ಲಿ ನಿಮ್ಮ ಇಮೇಲ್ ಐಡಿಯನ್ನು ಮೆನ್ಷನ್ ಮಾಡಿ, ನೇಮ್ ಹಾಕಿ, ಏಜ್ ಹಾಕಿ, ಜೆಂಡರ್ ಹಾಕಿ, ಇಮೇಲ್ ಹಾಕಿ, ಫೋನ್ ನಂಬರ್ ಹಾಕಿ, ಹಾಗೆ ನೀವು ಯಾವುದಾದ್ರೂ ಇನ್ಸ್ಟಿಟ್ಯೂಟಲ್ಲಿ ಕೋಚಿಂಗ್ನ ಪಡೆದಿದ್ರೆ ಆ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ನ ನೇಮ್ನ ಹಾಕಿ, ನೀವು ಇದರಲ್ಲಿ ಬ್ಯಾಕ್ಗ್ರೌಂಡು, ನೀವು ಇದರಲ್ಲಿ ಯಾವ ಥರ ನೀವು ನ್ಯೂಸ್ ಆ್ಯಂಕರ್ ಆಗಿ ಒಂದು ನಮಗೆ ಬ್ಯಾಕ್ಗ್ರೌಂಡ್ ಇದೆಯಾ ಅಥವಾ ಎಕ್ಸ್ಪೀರಿಯೆನ್ಸ್ ಇದೆಯಾ, ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಇದೆಯಾ, ರೇಡಿಯೋ ಜಾಕಿ ಆಗಿದೆಯಾ, ಅಥವಾ ಆ್ಯಕ್ಟರ್ ಅಥವಾ ಆ್ಯಕ್ಟ್ರೆಸ್ ಆಗಿದ್ರಾ ನೀವು ಮುಂಚೆನೇ. ಆ್ಯಕ್ಟರ್ ಅಥವಾ ಆ್ಯಕ್ಟ್ರೆಸ್ ಇದೇ ಹೇಗೆ ರಿಲೇಟೆಡ್ ಆಗುತ್ತೆ ಅಂತಂದರೆ, ವಾಯ್ಸ್ ಅಂತಂದರೆ ವಾಯ್ಸ್ ನೀವು ಡಬ್ ಮಾಡಬೇಕು ಅಂತಂದರೆ ಆ ಒಂದು ಎಮೋಷನ್ನು, ಫೀಲು, ಎಕ್ಸ್ಪ್ರೆಷನ್ನು ಇದೆಲ್ಲ ಬರಬೇಕು ಅಂತಂದರೆ ನಿಮಗೆ ಆ್ಯಕ್ಟಿಂಗ್ ಬಂದ್ರೇ ಒಳ್ಳೆಯದು. ಆ್ಯಕ್ಚುಲಿ ಇದನ್ನು ವಾಯ್ಸ್ ಓವರ್ ಅಥವಾ ಡಬ್ಬಿಂಗ್ ಅಂತ ಕರೆಯೋದಕ್ಕಿಂತ ಮುಂಚೆ ತುಂಬ ಜನ ಇದನ್ನು ವಾಯ್ಸ್ ಆ್ಯಕ್ಟಿಂಗ್ ಅಂತ ಕರೀತಾರೆ. ಸೊ ಹಾಗಾಗಿ ನೀವು ಸಿಂಗರ್ ಆಗಿದ್ರೂ ಕೂಡ ಅಷ್ಟೇ, ಸಿಂಗರ್ ಆಗಿದ್ರೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಹಾಕಿರ್ಬೋದು. ಡಬ್ಬಿಂಗ್ ಆರ್ಟಿಸ್ಟ ನೀವು ಇದಕ್ಕೂ ಮುಂಚೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಏನಾದರೂ ಆಗಿದ್ರಾ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕೂಡ ತುಂಬ ಚೆನ್ನಾಗಿ ಅವ್ರು ಮಾತಾಡ್ತಾರೆ, ಮಾತಲ್ಲೇ ಮನೆ ಕಟ್ಬಿಟ್ಟಿರ್ತಾರೆ ಕೆಲವರು. ಅದಕ್ಕೋಸ್ಕರ ಮಾತು ಅನ್ನೋದು ನಿಮಗೆ ಚೆನ್ನಾಗಿ ಆಡ್ತಾ ರಾಗ ಕೊರಗ್ತಾ ನಳ್ತಾ ರೋಗ. ಸೊ ಹಾಗಾಗಿ ನಿಮಗೆ ಇದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕೂಡ ನೀವೇನಾದರೂ ಆಗಿದ್ರಾ ಅಂತ ಇವರು ಕೇಳ್ತಾರೆ. ಮಿಮಿಕ್ರಿ ಕೂಡ ಬಂದರೆ ನಿಮಗೆ ತುಂಬ ಒಳ್ಳೆಯದು. ಯಾಕೆ ಅಂದರೆ ಅಲ್ಲಿ ಕೆಲವು ಟೈಮ್ ರಫ್ ಆಗಿ ಮಾತಾಡಬೇಕಾಗತ್ತೆ, ಕೆಲವು ಟೈಮ್ ರಾ ವಾಯ್ಸ್ನ ಮಾಡಬೇಕಾಗುತ್ತೆ. ಮಿಮಿಕ್ರಿ ಆರ್ಟಿಸ್ಟ್ ಆಗಿದ್ರೆ ನಿಮಗೆ ತುಂಬ ಚೆನ್ನಾಗಿ ವಾಯ್ಸ್ ಮಾಡ್ಯುಲೇಷನ್ ಬರ್ತಾ ಇರುತ್ತೆ. ಅಲ್ಲಿ ಯಾವುದೋ ಒಂದು ಕಾರ್ಟೂನ್ಗೆ ಹೇ ರಾಜಾ ಹೋಗೋ ಹಿಡ್ಕೋ, ನಾನಂತೂ ಬಿಡೋದಿಲ್ಲ, ನಿನ್ನನ್ನು ನಾನು ತಿಂದು ಹಾಕ್ಬಿಡ್ತೀನಿ, ಕುಂಬಳಗಾಯಲ್ಲಿ ಬಾಯ್ಬಿಟ್ಟೆ, ಈ ಥರ ನಾವು ಡಿಫ್ರೆಂಟ್ ವಾಯ್ಸ್ನ ನಾವು ಯೂಸ್ ಮಾಡ್ಬೋದು. ಸೊ ಹಾಗಾಗಿ ನೀವು ಮಿಮಿಕ್ರಿ ಆರ್ಟಿಸ್ಟ್ ಆಗಿದ್ರು ಕೂಡ ನೀವು ಅದೇನೂ ಅಲ್ವಾ ಅದರ್ ಕ್ಲಿಕ್ ಮಾಡಿ ನೀವು ಏನು ಎಕ್ಸ್ಪೀರಿಯೆನ್ಸ್ ಪಡೆದಿದ್ದೀರಾ ಅದನ್ನು ಹಾಕಿ. ಸೊ ನೆಕ್ಸ್ಟ್ ಕನ್ನಡ ಲ್ಯಾಂಗ್ವೇಜಲ್ಲಿ ಫ್ಲೂಯೆನ್ಸಿ ನಿಮಗೆ ಎಷ್ಟಿದೆ ಇದೆಯಾ, ಎಸ್ ಅಂತ ಹಾಕಿ.
ಹಾಗೆ ನಿಮ್ಮ ವಾಯ್ಸ್ನ ಏಜು. ಕೆಲವರು ನೋಡಿ ಅಜ್ಜಿ ಥರ ಇರ್ತಾರೆ, ಚಿಕ್ಕ ಮಗು ಥರ ಇರುತ್ತೆ ವಾಯ್ಸ್, ಬೇರೆ ಕೂತ್ಕೋ ಅಂತ ಇರ್ತಾರೆ. ಕೆಲವರು ಇನ್ನೂ ಈಗ ಹುಡುಗಿ ಥರ ಇರ್ತಾರೆ, ಅವ್ರಿಗೆ ಈಗ ಬಂಡ ನೋಡು ಅಂತಿರ್ತಾರೆ. ಸೊ ಆ ಥರ ನಿಮ್ಮ ವಾಯ್ಸು ನಿಮ್ಗೇನು ಅನಿಸುತ್ತೆ, ಅದು ಯಾವ ಏಜ್ಗೆ ಬಿಲಾಂಗ್ ಆಗುತ್ತೆ, ಯಾವ ಏಜ್ನ ಅಥೆಂಟಿಕಲಿ ಅದು ಪರ್ಫಾರ್ಮ್ ಮಾಡುತ್ತೆ ಅಂತ ನಿಮ್ಗೆ ಅನಿಸುತ್ತೆ, ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. ಇಯರ್ಸ್ ಆಫ್ ಪ್ರೊಫೆಷನಲ್ ಎಕ್ಸ್ಪೀರಿಯೆನ್ಸ್ ಎಷ್ಟಿದೆ ಅದನ್ನು ಹಾಕಿ. ಸೊ ಅವೈಲಬಿಲಿಟಿ ನೀವು ಎಷ್ಟು ಅವೈಲಬಲ್ ಆಗಿ ಸಿಗ್ತೀರಾ ಒಂದು ವಾರಕ್ಕೆ, ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಹಾಗೆ ನಿಮಗೇನಾದರೂ ಆಡಿಯೋ ಪ್ರೊಡಕ್ಷನ್ ಫೆಸಿಲಿಟಿಗೆ ಆಕ್ಸೆಸ್ ಇದ್ದರೆ, ಕೆಲವರು ಅವ್ರ ಮನೆಯಲ್ಲೇ ಒಂದು ಡಬ್ಬಿಂಗ್ ಸ್ಟುಡಿಯೋನ ಮಾಡ್ಕೊಂಡಿರ್ತಾರೆ, ಸುತ್ತ ಒಂದಷ್ಟು ಫೋಮ್ ಪೀಸಸ್ಗಳನ್ನು ಹಾಕಿ ಒಂದು ರೋಡ್ ಮೈಕ್ನ ತೊಗೊಂಬಂದು ಅದಕ್ಕೊಂದು ಫಿಲ್ಟ್ರ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಮನೆಯಿಂದನೇ ಡಬ್ ಮಾಡಿ ಅವ್ರಿಗೆ ಸ್ಯಾಂಪಲ್ಸ್ನ ಕಳಿಸ್ತಾ ಇರ್ತಾರೆ, ಪ್ರಾಜೆಕ್ಟ್ಸ್ನ ಕಳಿಸ್ತಾ ಇರ್ತಾರೆ. ಸೊ ಆ ಥರ ಏನಾದರೂ ಫೆಸಿಲಿಟಿ ಇದೆಯಾ ನಿಮ್ಮ ಹತ್ರ ಅಂತ ಒಂದು ಕ್ವೆಶ್ಚನ್ನ ಕೇಳಿದ್ದಾರೆ. ಸೊ ಇದ್ದರೆ ಅದು ಯಾವ ಥರ ಒಂದು ಫೆಸಿಲಿಟಿ, ಹೋಮ್ ಸೆಟಪ್ಪ, ಸ್ಟುಡಿಯೋನ, ಇನ್ಸ್ಟಿಟ್ಯೂಟ್ ಅಥವಾ ಕಾಲೇಜಲ್ಲಿರೋದಾ, ಅಥವಾ ಅದು ಯಾವುದೂ ಇಲ್ಲ ಅಂತಂದರೆ ಯಾವ ಥರ, ಅದೊಂದನ್ನು ಮೆನ್ಷನ್ ಮಾಡಬೇಕು. ಸೊ ವಾಯ್ಸ್ ಸ್ಯಾಂಪಲ್ ಅಪ್ಲೋಡ್, ಎಸ್, ಇದೊಂದು ಇಂಪಾರ್ಟೆಂಟು. ಇಲ್ಲಿ ಒಂದು ಗೂಗಲ್ ಡ್ರೈವ್ ಲಿಂಕ್ನ ಕಳಿಸಿದ್ದಾರೆ. ನೀವು ಇದರಲ್ಲಿ ಏನು ಮಾಡಬೇಕು ಅಂತಂದರೆ, ನೀವು ಇದರಲ್ಲಿ ಯಾವುದಾದ್ರೂ ಒಂದು ಜಾನರ್ನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿಬಿಟ್ಟು ಫೈಲ್ ನೇಮು, ನೀವೇನು ರೆಕಾರ್ಡ್ ಮಾಡ್ತೀರಲ್ಲ ಆ ಒಂದು ಫೈಲ್ನ ನೇಮಿಂಗ್ ಕನ್ವೆನ್ಷನ್ನು ಈ ಥರ ಇರಬೇಕು. ಯುವರ್ ನೇಮ್ ಇರಬೇಕು, ಇನ್ಸ್ಟಿಟ್ಯೂಟ್ ಇರಬೇಕು, ಇನ್ಸ್ಟಿಟ್ಯೂಟ್ ನೇಮ್ ಇರಬೇಕು, ಮತ್ತು ಯಾವ ಜಾನರು ಅಂತಂದರೆ ಬನ್ನಿ ನಾನು ತೋರಿಸ್ತೀನಿ. ಇದು PDF ನೋಡಿ. ಇಲ್ಲಿ ಮೊದಲನೇದು ನನ್ನವಳು ಅಂತ ಇದೆ, ಯಾವುದೋ ಒಂದು ಸ್ಟೋರಿ, ಅದು ರೊಮ್ಯಾಂಟಿಕ್ ಜಾನರ್ದು ಇಷ್ಟಿದೆ. ಇದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನಾನು ರೊಮ್ಯಾಂಟಿಕ್ ಜಾನರ್ಗೆ ಸೂಟ್ ಆಗ್ತೀನಿ ಅಂತ ನಿಮ್ಗೆ ಅನ್ಸಿದ್ರೆ ರೊಮ್ಯಾಂಟಿಕ್ ಜಾನರಲ್ಲಿ ಇಷ್ಟನ್ನು ಕೂಡ ನೀವು ಹೇಳ್ಬೋದು. ಇಲ್ಲ ನಾನು ಆ್ಯಕ್ಷನ್ ಥ್ರಿಲ್ಲರ್ನ ಚೆನ್ನಾಗಿ ಹೇಳ್ತೀನಿ, ಟಿಶ್ಗೆ ಅಂತ ಹೊಡೆದ, ಡಿಶ್ಗೆ ಅಂತ ಹೊಡೆದ ಅಂತ ಈ ಥರ ಎಲ್ಲ ಎಕ್ಸ್ಪ್ರೆಷನ್ ಕೊಟ್ಕೊಂಡು ಮಾತಾಡ್ತೀನಿ ಅಂತಂದರೆ, ನೀವು ಸೌಂದರ್ಯ ಅನ್ನೋ ಇನ್ನೊಂದು ಕತೆ ಇದೆ, ಅದರಲ್ಲಿ ಇಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಮಾತಾಡಿ ಅವ್ರಿಗೆ ವಾಯ್ಸ್ ಸ್ಯಾಂಪಲ್ನ ಕಳಿಸ್ಬೋದು. ಹಾಗೆ ಹಾರರ್ ನಿಮಗೆ ಜಾನರ್ ತುಂಬ ಇಷ್ಟ, ನಿಮ್ಮ ವಾಯ್ಸ್ ಕೂಡ ಅದಕ್ಕೆ ಮ್ಯಾಚ್ ಆಗಬೇಕು. ಸುಮ್ಮನೆ ನನಗಿಷ್ಟ, ನಾನು ಹಾರರ್ ಮಾಡ್ತೀನಿ ಅಂದ್ಬಿಟ್ಟು ಅಂಕಲ್ ಬಂದರು ಕೂತ್ಕೊಂಡ್ರು ಅಂದರೆ ಆಗಲ್ಲ. ಸೊ ಹಾಗಾಗಿ ನಿಮ್ಮ ವಾಯ್ಸು ಹೆದರಿಸುವಂಥ ಥರ ಒಂದು ವಾಯ್ಸ್ ಆಗಿದ್ದರೆ ಇದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಹಾಗೆ ರೊಮ್ಯಾನ್ಸ್ ಇದೆ, ಸ್ವಾತಿ ನಕ್ಷತ್ರ ಅಂತ ಒಂದು ಟಾಪಿಕ್ ಇದೆ, ಅದ್ರ ಬಗ್ಗೆ ನೀವು ಮಾತಾಡ್ಬೋದು. ನೋಡಿ ಇಷ್ಟು ಜಾನರ್ ಇದೆ, ಇದರಲ್ಲಿ ಇದನ್ನು ನೀವು ಮಾತಾಡಿ ಅವ್ರಿಗೆ ಕಳಿಸ್ಬೇಕಾಗುತ್ತೆ. ವಾಯ್ಸ್ ಸ್ಯಾಂಪಲ್ 10 MB ಮೀರೋ ಹಾಗಿಲ್ಲ, ಆ ಒಂದು ಆಡಿಯೋ ಫೈಲು, ಮತ್ತು ಯುವರ್ ಓನ್ ವಾಯ್ಸ್ ಸ್ಯಾಂಪಲ್ನ ಕೂಡ ಇದರಲ್ಲಿ ಅಪ್ಲೋಡ್ ಮಾಡಿ. ನೀವು ಪ್ರೀವಿಯಸ್ಲಿ ಯಾವುದಾದ್ರೂ ಮಾಡಿರೋದು ಇದ್ದರೆ ಹಾಕಿ, ಇಲ್ಲಾಂದರೆ ನೀವೇ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿಕೊಂಡು, ಅಥವಾ ನಿಮ್ಮ ಊರಿನ ಬಗ್ಗೆ, ಅಥವಾ ನಿಮ್ಮ ಎಜುಕೇಷನ್ ಬಗ್ಗೆ, ನಿಮ್ಮ ಕಾಲೇಜ್ ಲೈಫ್ ಬಗ್ಗೆ, ಅಥವಾ ನಿಮ್ಮ ಪ್ರೊಫೆಷನ್ ಬಗ್ಗೆ, ಅಥವಾ ಇವಾಗ ಆಗ್ತಾ ಇರೋವಂಥ ಯಾವುದಾದ್ರೂ ಒಂದು ಟ್ರೆಂಡ್ ಬಗ್ಗೆ ಮಾತಾಡಿ ಈ 10 MB ಫೈಲ್ನ ಅಷ್ಟು ಮಾತಾಡಿ ನೀವು ಇದಕ್ಕೆ ಅಪ್ಲೋಡ್ ಮಾಡಬೇಕು. ಇದಕ್ಕೂ ಕೂಡ ನೇಮಿಂಗ್ ಕನ್ವೆನ್ಷನ್ ಇದೆ, ನೀವು ಇದನ್ನು ನೋಡಿ ಫಾಲೋ ಮಾಡಬೇಕು. ಮತ್ತು ನೀವು ಸ್ಯಾಂಪಲ್ನ ಯಾವೊಂದು ಜಾನರಲ್ಲಿ ಕೊಟ್ಟಿದ್ದೀರಾ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡಬೇಕು. ಓಕೆ, ಇಷ್ಟ ಆಗುತ್ತೆ ನೋಡಿ. ಇದು ಮೇಯ್ನ್ಲಿ ನಾನು ಹೇಳೋದಾದರೆ, ಇವರು ಕನ್ನಡ, ತೆಲುಗು, ಮಲಯಾಳಂ, ತಮಿಳ್ ಈ ಒಂದು 4 ಭಾಷೆಯಲ್ಲೂ ಕೂಡ ವಾಯ್ಸ್ ಟ್ಯಾಲೆಂಟ್ಸ್ನ ಹುಡುಕ್ತಾ ಇದ್ದಾರೆ. ಅವ್ರದ್ದು ಮೇಲ್ ಐಡಿನೂ ಕೂಡ ಕೊಟ್ಟಿದ್ದಾರೆ, ವಾಟ್ಸಪ್ ಕೂಡ ಮಾಡ್ಬೋದು. ಸೌತ್ ಲ್ಯಾಂಗ್ವೇಜಸ್ನಲ್ಲಿ ವಾಯ್ಸ್ ಟ್ಯಾಲೆಂಟ್ಸ್ನ ಹುಡುಕ್ತಾ ಇದ್ದಾರೆ. ಒಂದು ಗೋಲ್ಡನ್ ಆಪರ್ಚುನಿಟಿ, ಟ್ರೈ ಮಾಡಿ. ನಿಮ್ಮ ವಾಯ್ಸ್ ಅವ್ರಿಗೆ ಚೆನ್ನಾಗಿ ಇಷ್ಟ ಆದರೆ ಸೆಲೆಕ್ಟ್ ಆಗಬಹುದು ಅಂತ ಹೇಳ್ತಾ, ಎಸ್, ತುಂಬ ದಿನ ಆದಮೇಲೆ ಒಂದು ಆಡಿಷನ್ ಇನ್ಫಾರ್ಮೇಷನ್ ಬಗ್ಗೆ, ಅದರಲ್ಲೂ ಡಬ್ಬಿಂಗ್ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ, ನಿಮಗೆ ಹೇಳಿದ್ದೀನಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಇದನ್ನು ತಲುಪಿಸಿ, ಅವರು ಕೂಡ ಈ ಒಂದು ಗೋಲ್ಡನ್ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ನಿಮಗೇನಾದರೂ ಅಲ್ಪ ಸ್ವಲ್ಪ ಯೂಸ್ ಆಯಿತು, ನಾನು ಇದರಿಂದ ಏನಾದರೂ ನನಗೊಂದು ಸ್ವಲ್ಪ ಯೂಸ್ ಆಯಿತು ಅಂತ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ಥರದ ಏನಾದರೂ ಒಂದು ಎಕ್ಸ್ಕ್ಲೂಸಿವ್ ಆಡಿಷನ್ ಇನ್ಫಾರ್ಮೇಷನ್ ನನಗೆ ಗೊತ್ತಾದರೆ ನಿಜವಾಗ್ಲೂ ಒಂದು ವಿಡಿಯೋ ಮಾಡಿ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಅವಾಗವಾಗ ಅಂತ ಹೇಳ್ತಾ ಹೋಗಿ ಬರ್ತಾಯಿದ್ದೀನಿ. ನಾನು ನಿಮ್ಮ ದಿಲೀಪ, ನಮಸ್ಕಾರ.